ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ನಾಗೇಂದ್ರ ಪ್ರಸಾದ್. ಇವತ್ತಿದ್ದೀವಿ ನಾವು ಮೈಸೂರು ಜಿಲ್ಲೆಯ BC ಹಳ್ಳಿ ಗ್ರಾಮದಲ್ಲಿ. ಇಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ದನಗಳ ಜಾತ್ರೆ ನಡೆಯುವಂಥ ಸ್ಥಳದಲ್ಲಿ ಇದು ಒಂದಾಗಿದೆ. ಇಲ್ಲಿ ನಮಗೆ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿತ್ತು ಈ ಎತ್ತುಗಳು. ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಬನ್ನಿ. ಇಲ್ಲಿ ಸಾಕಿರುವಂಥ ಮಾಲೀಕರಿದ್ದಾರೆ, ಅವ್ರನ್ನ ವಿಚಾರಿಸೋಣ ಬನ್ನಿ. ಈ ಎತ್ತುಗಳ ಮಾಲೀಕರು ಇಲ್ಲಿದ್ದಾರೆ. ಸರ್, ತಮ್ಮ ಹೆಸರು? ಮಧು ಅಂತ ಹೇಳಿ. ನೀವು ಯಾವ ಊರವರು? ತಿಮ್ಮನಕೊಪ್ಪಲವರು. ತಿಮ್ಮನಕೊಪ್ಪಲು ಯಾವ ತಾಲೂಕು, ಯಾವ ಹೋಬಳಿ ಬರುತ್ತೆ ಅದು? ನಮ್ಮದು ಮಂಡ್ಯ ಜಿಲ್ಲೆ. ಹೋಬಳಿ ಪಾಂಡಪುರ. ಸರ್, ಇಲ್ಲಿ ಎತ್ತು ನೀವು ಸಾಕಿದಿರಲ್ಲ, ಇದು ತುಂಬಾ ಆಕರ್ಷಣೆಯಾಗಿತ್ತು ನೋಡೋಕ್ಕೆ. ಅದಕ್ಕೆ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಂತ ಬಂದಿದ್ದೀನಿ. ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಇದು ಯಾವ ತಳಿ? ಇದು ಬಂದು ಹಳ್ಳಿಕಾರ್ ತಳಿ ಎತ್ತುಗಳು ಜಾತ್ರೆಗೆ ಅಂತ ಕಟ್ಟಿದ್ದೀರಾ? ಓಕೆ. ಇಲ್ಲಿ ಯಾರಾದರೂ ಕೇಳಿದ್ರೆ ಏನು ಬೆಲೆ ಹೇಳ್ತೀರಾ? ಬೆಲೆ ಇಲ್ಲಿ ಬಂದರೆ ಒಂದು 18 ಲಕ್ಷ ಹೇಳ್ತಾವೆ. ಎಷ್ಟು? 18 ಲಕ್ಷ. 18 ಲಕ್ಷ. ಈ ವ್ಯಾಪಾರಕ್ಕೆ ಅಂತ ಬಂದಾಗ 18 ಲಕ್ಷ ವ್ಯಾಪಾರ ಹೇಳ್ತೀವಿ, ಬಿಡ್ತೀವಿ. ಅದೇ ಹೆಚ್ಚು ಕಮ್ಮಿ ಬಿಡ್ತೀವಿ. ವ್ಯಾಪಾರದಲ್ಲಿ ನಡೀತದೆ. ಈ ಥರ ಸಾಕಬೇಕಾದ್ರೆ ಏನೇನು ತಿಂಡಿ ಕೊಡ್ತೀರಾ? ಏನು ಎತ್ತ ಇದ್ರ ಬಗ್ಗೆ? ಬೆಣ್ಣೆ, ಹಾಲು, ರವೆ ಬೂಸ ಎಲ್ಲ ಕೊಡ್ತೀವಿ. ಎಲ್ಲ ಕೊಡ್ತೀರಾ? ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಕಟ್ತಿದ್ದೀರಾ ನೀವು? ಸಿಹಳ್ಳಿ ಜಾತ್ರೆಗೆ ನಮ್ಗೆ ಇದಕ್ಕಾಲ ಒಂದು 7-10 ವರ್ಷದಿಂದ ಕಟ್ತಾ ಇದ್ದೀವಿ. 10 ವರ್ಷದಿಂದ ಕಂಟಿನ್ಯೂ ಕಟ್ತಾ ಇದ್ದೀವಿ. ಇದು ಸಾಕಿ ಎಷ್ಟು ವರ್ಷ ಆಗಿದೆ ಇದು ಎತ್ತುಗಳು? ಇದು ನಾವೀಗ ಘಾಟಿ ಜಾತ್ರೆ ತಂದದ್ದು. ಒಂದು ತಂದೆ ಅಲ್ಲೇ 2 ತಿಂಗಳಾದ. 2 ತಿಂಗಳಾಗಿದೆ. ಇವತ್ತಿನ ಕಾಲದಲ್ಲಿ ನೀವು ಅವಾಗ ಸಾಕೋದ್ಕೂ ಇವತ್ತು ಸಾಕೋದ್ಕೂ ಖರ್ಚು ವೆಚ್ಚದಲ್ಲಿ ಏನು ವ್ಯತ್ಯಾಸ ಇರ್ತದೆ? ಇವೆಲ್ಲ ಡಿಮ್ಯಾಂಡ್ ಆಗಿರೋದ್ರಿಂದ ಜಾಸ್ತಿ ಖರ್ಚು. ಎತ್ತುಗಳೆಲ್ಲ ಡಿಮ್ಯಾಂಡ್ ಆದೋ ಜಾಸ್ತಿ ಆಗಿದ್ದಾವೆ. ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಡಿಮ್ಯಾಂಡ್ ಆಗಿವೆ ಅಂದ್ರೆ ಸಾಕ ಖರ್ಚು ಇವತ್ತಿನ ಕಾಲದಲ್ಲಿ ತುಂಬಾ ಜಾಸ್ತಿ ಆಗುತ್ತೆ. ಅವಾಗ ಕಾಲಕ್ಕೂ ಇವತ್ತಿಗೂ ಅಣ್ಣ, ಈ ಎತ್ತುಗಳು ಬಂದು 18 ಲಕ್ಷ ವ್ಯಾಪಾರ ಹೇಳ್ತಿದ್ದೀರಲ್ಲ, ಅಂತ ವಿಶೇಷತೆ ಇದರಲ್ಲಿ ಏನಿದೆ ಅಣ್ಣ? ಇದರಲ್ಲಿ ಜಾತಿ ಕುಲ ಚೆನ್ನಾಗವೆ. ಅದರಿಂದ ಇವತ್ತಿನ ದಿನದಲ್ಲಿ ಸಾಕೋರಿಗೆ ಏನು ಹೇಳ್ತೀರಾ ನೀವು? ನಮ್ಮಂತ ಯುವಕರಿಗೆ ಅದೆಲ್ಲ ಸಾಕ್ತಾವ್ರೆ. ಈಗ ಆಸೆಪಟ್ಟು ಜಾಸ್ತಿ ಸಾಕ್ತಾವ್ರೆ. ಇಂಟ್ರೆಸ್ಟ್ ಬಂದದ ಹುಡುಗರುಗಳಿಗೆಲ್ಲ ಸಾಕ್ತಾವ್ರೆ. ಹಳ್ಳಿಕಾರಲ್ಲಿ ವಿಶೇಷತೆ ಏನು ಬರುತ್ತೆ ಅಣ್ಣ? ಹಳ್ಳಿಕಾರ್ ಅಂತ ಒಂದು ತಳಿ ಹೇಳ್ತಾರಲ್ಲ, ಅದ್ರಲ್ಲಿ ಏನು ವಿಶೇಷತೆ ಇರ್ತದೆ? ಅದೇ ನಮ್ಮ ಹಳ್ಳಿಕಾರೇ ಒಂದಿದು ಒಳ್ಳೇದು ಬ್ರ್ಯಾಂಡು, ನಮಗೆ ದೇವರಿದ್ದಂಗೆ ಅದು. ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ಸ್. ನೋಡಿ ಸ್ನೇಹಿತರೆ, ಇದೆ 18 ಲಕ್ಷ ಬೆಲೆ ಬಾಳುವಂಥ ಹಳ್ಳಿಕಾರ್ ಎತ್ತುಗಳು. ಇವರು ಬಂದು ಮಾಲೀಕರು. ಇದ್ರ ಬಗ್ಗೆ ಏನಾದರೂ ಖರೀದಿಗೆ ಆಗಲಿ ಯಾವುದಕ್ಕೆ ಆಗಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಎತ್ತುಗಳಿಗೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಆಸಕ್ತಿ ಇದ್ದವರು ಮಾಡ್ಬೋದು, ಇದ್ರ ಬಗ್ಗೆ ಮಾಹಿತಿ ಕೇಳ್ಬೋದು ಇವ್ರಿಗೂ.